ML ಅಲ್ಲಿ ಬಂದು 4th ಮಾಡ್ಯೂಲಲ್ಲಿ ನಿಮಗೊಂದು ಪ್ರಾಬ್ಲಮೆಟಿಕ್ ಕ್ವಶನ್ ಕೇಳ್ತಾನೆ. ಅದು ಯಾವ ರೀತಿ ಇರುತ್ತೆ ಅಂತಂದರೆ, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ಡೇಟಾ ಸೆಟ್ ಅಬೌಟ್ ಸ್ಟೋಲನ್ ವೆಹಿಕಲ್ಸ್ ಯೂಸಿಂಗ್ ನೈವೆ ಬಯಾಸ್ ಕ್ಲಾಸಿಫೈಯರ್ ಕ್ಲಾಸಿಫೈ ದಿ ನ್ಯೂ ಡೇಟಾ ರೆಡ್ ಸೂವಿ ಡೊಮೆಸ್ಟಿಕ್. ಈ ಸ್ಟೋಲನ್ದು ಏನಿದೆ ಆ ಡೇಟಾ ಸೆಟ್ನ ಯೂಸ್ ಮಾಡಿಕೊಂಡು ನೀವು ಈ ಒಂದು ಕಾರು ಸ್ಟೋಲನ್ ಆಗಿದೆಯೋ ಇಲ್ವೋ ಅಂತ ನೀವು ಪ್ರಿಡಿಕ್ಟ್ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ನೋ ಅಂತ ಕೊಟ್ಟಿದ್ದಾನೆ. ನೀವೇನು ಮಾಡಬೇಕು ಅಂತಂದರೆ, ಇದೊಂದು ಡೇಟಾ ಸೆಟ್ ಕೊಟ್ಟಿದ್ದಾನೆ. ಈ ಡೇಟಾ ಸೆಟ್ಗೆ ನೀವು ಈ 3 ಡೇಟಾ ಸೆಟ್ಗೂ ಒಂದು ಸರಿ ಎಸ್ ಅಂತ ಪ್ರಿಡಿಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ನೋ ಅಂತ ಪ್ರಿಡಿಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತೀನಿ. ನಾನಿಲ್ಲಿ ಡೇಟಾ ಸೆಟ್ ಆಲ್ರೆಡಿ ಬರೆದಿದ್ದೀನಿ. ಮೊದಲೇನು ಮಾಡಬೇಕು ಅಂತಂದರೆ, ಇದೇನಿದೆ ಡೇಟಾ ಸೆಟ್ಟು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ರೆಡ್ SUV ಆ್ಯಂಡ್ ಡೊಮೆಸ್ಟಿಕ್. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕೇಳಿರೋ ಪ್ರಕಾರ ಕಾರು ಸ್ಟೋಲನ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಸ್ಟೋಲನ್ಗೆ ಏನು ಕೊಟ್ಟಿದ್ದಾನೆ ಡೇಟಾ, ಎಸ್ ಅಥವಾ ನೋ. ಒಂದು ಸರಿ ನೀವು ಕಾರ್ ಸ್ಟೋಲನ್ ಆಗಿದೆ ಅಂತ ಪ್ರಿಡಿಕ್ಟ್ ಮಾಡಿ ಅದಕ್ಕೊಂದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು, ಮತ್ತು ನೋ ಅಂತ ಒಂದು ಪ್ರಿಡಿಕ್ಟ್ ಮಾಡಿ ಅದಕ್ಕೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂಸ್ ಫೈಂಡ್ ಔಟ್ ಆದಮೇಲೆ ಯಾವುದು ಹೈಯೆಸ್ಟ್ ಇರುತ್ತೋ ಅದು ನಮಗೆ ಪರ್ಟಿಕ್ಯುಲರಾಗಿ ಆನ್ಸರ್ ಆಗುತ್ತೆ. ಫಾರ್ ಎಕ್ಸಾಂಪಲು ಎಸ್ದು ಪ್ರಿಡಿಕ್ಟ್ ಮಾಡಿದಾಗ ನಮಗೆ 0.92 ಬಂತು ಅಂತಂದರೆ ವ್ಯಾಲ್ಯೂಸು, ನೆಕ್ಸ್ಟ್ ನೋಗೆ ಪ್ರಿಡಿಕ್ಟ್ ಮಾಡಿದಾಗ 0.52 ಬಂತು ಅಂತಂದರೆ ಇದರ ಹೈಯೆಸ್ಟ್ ವ್ಯಾಲ್ಯೂ 0.92 ಇರುತ್ತೆ. ಅದರಿಂದ ನಾವು ಕಾರು ಸ್ಟೋಲನ್ ಆಗಿದೆ ಅಂತ ನಾವು ಆನ್ಸರ್ನ ಬರಿತೀವಿ. ಅದು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಫಾರ್ಮುಲಾ ಬಂದು PA ಡಿವೈಡೆಡ್ ಬೈ B ಈಸ್ ಈಕ್ವಲ್ ಟು PB ಡಿವೈಡೆಡ್ ಬೈ A, PA ಡಿವೈಡೆಡ್ ಬೈ PB. ಓಕೆನಾ? ಇದು ಮೊದಲು ಏನು ಮಾಡಬೇಕು, ನಾವು ಈ ಡೇಟಾ ಸೆಟ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಮೊದಲು ಎಸ್ಸನ್ನ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ರೆಡ್ ಸುವಿ ಡೊಮೆಸ್ಟಿಕ್ಗೆ ನೋ ಅಂತ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟ್ದು ರೆಡ್ ವ್ಯಾಲ್ಯೂ ಏನಿದೆ ಅದನ್ನು ತಗೊಂಡು ಎಸ್ನ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ನೆಕ್ಸ್ಟು ಸುವಿನ ತಗೊಂಡು ಎಸ್ಗೆ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ಡೊಮೆಸ್ಟಿಕ್ ತಗೊಂಡು ಎಸ್ಗೆ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ಆಫ್ಟರ್ ದಟ್ ನಮಗೊಂದು ವ್ಯಾಲ್ಯೂ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ರೆಡ್ಗೆ ನೋ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಿ, ಅದೇ ರೀತಿ ಸುವಿಗೆ ನೋ, ಡೊಮೆಸ್ಟಿಕ್ಗೆ ನೋ ಅಂತ ಹಾಕ್ಕೊಂಡು ವ್ಯಾಲ್ಯೂ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ಇದರಲ್ಲಿ ಆಲ್ರೆಡಿ ನಿಮ್ಗೆ ಫಾರ್ಮುಲಾ ಗೊತ್ತಿದೆ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂತ ಅಂದರೆ, ಎ ಅಂತ ಅಂದರೆ ನಾವು ಪರ್ಟಿಕ್ಯುಲರಾಗಿ ಇದೇನಿದೆ ಸೆಟ್ನ ಅದನ್ನು ಬರ್ಕೊಳ್ತೀವಿ. ಫಾರ್ ಎಕ್ಸಾಂಪಲು ನಾವು ಫಸ್ಟ್ ಫಾರ್ಮುಲಾಗೆ ನಾವು ಏನು ಅಂತ ತಿಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲು ರೆಡ್ನ ನಾವು ತಗೊಳ್ತು ಅಂತಂದರೆ ಎ ಈಸ್ ಈಕ್ವಲ್ ಟು ರೆಡ್ ಆಗುತ್ತೆ, ಬಿ ಈಸ್ ಈಕ್ವಲ್ ಟು ಎಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಮೊದಲನೇದು ನಾವು ಏನಕ್ಕೆ ಫೈಂಡ್ ಔಟ್ ಮಾಡ್ತಾಯಿದ್ದೀವಿ, ರೆಡ್ಗೆ ಫೈಂಡ್ ಔಟ್ ಮಾಡ್ತಾಯಿದ್ವಿ. ಓಕೆನಾ? ರೆಡ್ಗೆ ನಾವು ಫೈಂಡ್ ಔಟ್ ಮಾಡ್ತಾಯಿದ್ವಿ. ಇಲ್ಲಿ ಏನು ಬರುತ್ತೆ ನಮಗೆ, P ಡಿವೈಡೆಡ್ ಬೈ A ಡಿವೈಡೆಡ್ ಬೈ B, PB ಡಿವೈಡೆಡ್ ಬೈ A ಡಾಟ್ PA, P ಡಿವೈಡೆಡ್ ಬೈ B. ಇಲ್ಲಿ ನೋಡಿ, P ಅಂತ ಅಂದರೆ ಪ್ರಿಡಿಕ್ಷನ್ ಅಂತ ಅರ್ಥ. A ಅಂತಂದ್ರೆ ಏನೋ ನಾವು ಆಲ್ರೆಡಿ ಹೇಳ್ದಂಗೆ ಇದು ಯಾವುದ್ರಲ್ಲಾದರೂ ಒಂದು ತೊಗೋಬೇಕು. ರೆಡ್ ಅಂತ ತೊಗೊಂಡಿದ್ದೀನಿ ನಾನು ಮೊದಲು, ರೆಡ್ಡು. B ಅಂತ ಅಂದರೆ ಈ ವ್ಯಾಲ್ಯೂಯಲ್ಲಿ B ಅಂತ ಅಂದರೆ ಇದು ಬರುತ್ತೆ, ರೈಟ್ ಹ್ಯಾಂಡ್ ಸೈಡು ಎಸ್ಸು ಇಸ್ ಈಕ್ವಲ್ ಟು, ನೆಕ್ಸ್ಟು P ಅಂದರೆ ಪ್ರಿಡಿಕ್ಷನ್, B ಅಂತ ಅಂದರೆ ಎಸ್ಸು, A ಅಂತ ಅಂದರೆ ರೆಡ್ಡು. ಅಂದರೆ B ಅಂತಂದರೆ ಎಸ್ಸು, A ಅಂತಂದರೆ ರೆಡ್ಡು. ನೆಕ್ಸ್ಟು P, A ಅಂತಂದ್ರೇನು ರೆಡ್ಡು. ನೆಕ್ಸ್ಟು P ಅಂತಂದರೆ, B ಅಂತಂದರೆ ಎಸ್. ನೋಡಿ, P ರೆಡ್ ಡಿವೈಡೆಡ್ ಬೈ ಎಸ್ ಈಸ್ ಈಕ್ವಲ್ ಟು, ನೋಡಿ ಮೊದಲೇನು ಮಾಡಬೇಕು ಅಂದರೆ, ಇಲ್ಲಿ ಸೆಟ್ ಕೊಟ್ಟಿದ್ದಾನೆ, ಡೇಟಾ ಸೆಟ್ ಕೊಟ್ಟಿದ್ದಾನೆ. ಅಲ್ಲಿ ಏನಂತ ಕೇಳಿದ್ದಾನೆ, ರೆಡ್ ಅಂತ ಕೇಳಿದ್ದಾನೆ. ಕೆಳಗಡೆದೇನಿದೆ, ರೆಡ್ ಇದೆ. ರೆಡ್ ಎಷ್ಟಿದೆ ನೋಡಿ, 1 2 3 4 5 ರೆಡ್ ಇದೆ. ರೆಡ್ಡಲ್ಲಿ ಎಷ್ಟಿದೆ, ರೆಡ್ಡು 5 ರೆಡ್ ಇದೆ ಈ ಡೇಟಾ ಸೆಟ್ಟಲ್ಲಿ. ರೆಡ್ಡಲ್ಲಿ ಎಷ್ಟಿದೆ ನೋಡಿ, 1, ಇದು ನೋ ಇದೆ, 2 3 ಎಸ್ ಇದೆ. ಓಕೆನಾ? ಇಲ್ಲಿ ನೋಡಿ, ರೆಡ್ಡಲ್ಲಿ 5 ಎಷ್ಟಿದೆ, ಎಷ್ಟಿದೆ 3, ರೆಡ್ ಎಷ್ಟಿದೆ 5. ನೆಕ್ಸ್ಟು ಡಾಟ್ ರೆಡ್ ಎಷ್ಟಿದೆ ನೋಡಿ. ಈ ಡೇಟಾ ಸೆಟ್ಟಲ್ಲಿ ಫುಲ್ ಡೇಟಾ ಸೆಟ್ನ ನೀವು ತೊಗೋಬೇಕು. ಅದರಲ್ಲಿ ರೆಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಫುಲ್ ಡೇಟಾ ಸೆಟ್ ಎಷ್ಟಿದೆ, 1 2 3 4 5 6 7 8 9 10 ಡೇಟಾ ಇದೆ. ಅದರಲ್ಲಿ ರೆಡ್ ಎಷ್ಟಿದೆ, 1 2 3 4 5 ರೆಡ್ ಇದೆ. ಅದೇ ರೀತಿ ಎಸ್ ಎಲ್ ನೋಡಿ, ಎಸ್ ಎಲ್ ಡೇಟಾ ಸೆಟ್ ಎಷ್ಟಿದೆ, 1 2 3 4 5 6 7 8 9 10
10 ಇದೆ. 10ನಲ್ಲಿ ಎಸ್ ಎಷ್ಟಿದೆ? 1 2 3 4 5 ಇದೆ. ಅಂದರೆ ಈ ಕಲರಲ್ಲಿ ತಗೊಳ್ತು ಅಂತಂದರೆ ನಿಮಗೆ ರೆಡ್ ಎಷ್ಟಿದೆ? 5 ಇದೆ. ಅದನ್ನು 5ನ ಬರ್ಕೊಂಡ್ರಿ. ನೆಕ್ಸ್ಟು ಈ ರೆಡ್ಡಲ್ಲಿ ಇಲ್ಲಿ ನೋಡಿ, ರೆಡ್ಡಲ್ಲಿ ಎಸ್ ಎಷ್ಟಿದೆ? ಅದು 3 ಇದೆ. 3ನ ಬರ್ಕೊಂಡ್ರಿ. ನೆಕ್ಸ್ಟು ಇಲ್ಲಿಗೆ ಬಂದರೆ ಇಲ್ಲಿ ಬರೀ ರೆಡ್ ಅಂತ ಕೊಟ್ಟಿದ್ದಾನೆ. ರೆಡ್ ಎಷ್ಟಿದೆ ನೋಡಿ? 1 2 3 4 5 ರೆಡ್ ಇದೆ. ಅದರಲ್ಲಿ ಎಷ್ಟು ಕಲರ್ಸಲ್ಲಿ ರೆಡ್ ಇದೆ? 10 ಕಲರ್ಸಲ್ಲಿ 5 ರೆಡ್ ಆಗಿದೆ. ಅದನ್ನು ಬರ್ಕೊಳ್ತೀವಿ. ಅದೇ ರೀತಿ ಇದರಲ್ಲಿ ಸ್ಟೋಲನಲ್ಲಿ ಎಷ್ಟಿದೆ? 10 ಸೆಟ್ ಇದೆ. ಅದರಲ್ಲಿ ಎಸ್ ಎಷ್ಟಿದೆ? 5 ಇದೆ. ಓಕೆನಾ? ನೆಕ್ಸ್ಟ್ ಬಂತು ಅಂದರೆ ಪಿ ರೆಡ್ ಡಿವೈಡೆಡ್ ಬೈ ಎಸ್ ಇಸ್ ಈಕ್ವಲ್ ಟು 5 ಕ್ಯಾನ್ಸಲ್ ಆಗುತ್ತೆ. 5 ಡಿವೈಡೆಡ್ ಬೈ 10 5 ಡಿವೈಡೆಡ್ ಬೈ ಕ್ಯಾನ್ಸಲ್ ಆಗುತ್ತೆ. ನಮಗೆ 3 ಡಿವೈಡೆಡ್ ಬೈ 10 ರೆಡ್ಡು ಎಸ್ದು ನಮಗೆ 3 ಡಿವೈಡೆಡ್ ಬೈ 5 ಬರುತ್ತೆ. ಓಕೆನಾ? ನೆಕ್ಸ್ಟು ಅದೇ ರೀತಿ ನಾವು ಇನ್ಯಾವುದಕ್ಕೆ ಮಾಡಬೇಕು? ನೆಕ್ಸ್ಟ್ ಡೇಟಾ ಸೆಟ್ ಯಾವುದು? ಎಸ್ ಯು ವಿ ಇದನ್ನು ಬರ್ಕೊಂಡ್ರೂ ಆಗುತ್ತೆ, ಬರ್ಕೊಳ್ದೋ ಇದ್ರೂ ಆಗುತ್ತೆ. ಜಸ್ಟ್ ನಾನು ನಿಮ್ಮ ರೆಫರೆನ್ಸ್ಗೋಸ್ಕರ ಬರಿತಾ ಇರೋದು. ನೆಕ್ಸ್ಟು ಪಿ ಎ ಡಿವೈಡೆಡ್ ಬೈ ಬಿ. ಪದೇ ಈ ಥರ ಫಾರ್ಮುಲಾನ ಬರೆಯೋ ಅವಶ್ಯಕತೆ ಇರಲ್ಲ. ಬರೆದ್ರೂ ಒಳ್ಳೆಯದು. ಆ್ಯಕ್ಚುಲಿ ಬರೆದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಪಿ ಡಿವೈಡೆಡ್ ಬೈ ಬಿ. ಇದರಲ್ಲಿ ಎ ಅಂತ ಅಂದರೆ ಯಾವ್ದು ಬರುತ್ತೆ? ಎ ಅಂತ ಅಂದರೆ ಈ ವ್ಯಾಲ್ಯೂ ಬರುತ್ತೆ. ಬಿ ಅಂತ ಅಂದರೆ ಈ ವ್ಯಾಲ್ಯೂ ಬರುತ್ತೆ. ಎ ವ್ಯಾಲ್ಯೂ ಏನಿದೆ ಇಲ್ಲಿ? ಎಸ್ ಯು ವಿ ಡಿವೈಡೆಡ್ ಬೈ ಎಸ್. ಪಿ ಬಿ ಅಂತ ಅಂದರೆ ಎಸ್ ಡಿವೈಡೆಡ್ ಬೈ ಎಸ್ ಯು ವಿ. ಪಿ ಎ ಅಂತ ಅಂದರೆ ಪಿ ಎಸ್ ಯು ವಿ ಡಿವೈಡೆಡ್ ಬೈ ಪಿ ಬಿ ಅಂತ ಅಂದರೆ ಪಿ ಎಸ್ ಅಂತ ಅರ್ಥ. ನೆಕ್ಸ್ಟು ಇದನ್ನು ನಾನು ಇಲ್ಲಿ ಬರೀತೀನಿ. ಓಕೆನಾ? ಎಸ್ ಯು ವಿ ಸುವಿ ಅನ್ನೋ ಕಾರಲ್ಲಿ ಎಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಮೊದಲು ಎಸ್ ಯು ವಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಒಂದು ಟೈಪಲ್ಲಿ ಎಸ್ ಯು ವಿ ಇದೆ. 1 2 3 4 ಎಸ್ ಯು ವಿ ಇದೆ. ಇಲ್ಲಿ ನೋಡಿ 4 ಎಸ್ ಯು ವಿ ಇದೆ. ಆ 4ಅಲ್ಲಿ ಎಸ್ ಎಷ್ಟಿದೆ? 4ಅಲ್ಲಿ ಎಷ್ಟಿದೆ ನೋಡಿ? 1 2 3 4. ಅದರಲ್ಲಿ 1 ಅಷ್ಟೇ ಎಸ್ ಇದೆ. ಇಲ್ಲಿ 1 ಬರೀರಿ. ಮೊದಲನೇದು ಮುಗೀತು. ನೆಕ್ಸ್ಟು ಎಸ್ ಯು ವಿ. ಈ ವ್ಯಾಲ್ಯೂಸಲ್ಲಿ ಎಸ್ ಯು ವಿ ಎಷ್ಟಿದೆ? ಟೋಟಲ್ ವ್ಯಾಲ್ಯೂಸ್ ಎಷ್ಟಿದೆ ನೋಡಿ? 1 2 3 4 5 6 7 8 9 10. 10 ವ್ಯಾಲ್ಯೂಸಲ್ಲಿ ಎಸ್ ಯು ವಿ ಎಷ್ಟಿದೆ? 4 ಇದೆ. ಓಕೆನಾ? ನೆಕ್ಸ್ಟು ಅದೇ ರೀತಿ ಎಸ್ಸಿಗೆ ಬನ್ನಿ. ಎಸ್ಸಿಗೆ ಬಂತು ಅಂದರೆ ಆಲ್ಮೋಸ್ಟು ಕೆಳಗಡೆ ಪಾರ್ಟ್ ಏನಿದೆ ಪ್ರೀವಿಯಸ್ಸಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಪ್ರೀವಿಯಸ್ಸಲ್ಲಿ ಏನಿದೆ ನೋಡಿ? 5 ಡಿವೈಡೆಡ್ ಬೈ 10. ಓಕೆನಾ? ಇದನ್ನು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೊಂದು ಆನ್ಸರ್ ಬರುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಟರ್ ತಗೊಂಡು ಈ ವ್ಯಾಲ್ಯೂಸ್ನ ಪುಟ್ ಮಾಡಿ ನೋಡಿ. 1 ಡಿವೈಡ್ ಬೈ 4. ನೆಕ್ಸ್ಟು 4 ಡಿವೈಡೆಡ್ ಬೈ 10. ನೆಕ್ಸ್ಟು ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 1/5 ಬರುತ್ತೆ. ಅಂತ ಅಂದರೆ ಪಿ ಎಸ್ ಯು ವಿ ಸ್ಲ್ಯಾಶ್ ಎಸ್ದು ವ್ಯಾಲ್ಯೂ ಏನಿದೆ? 1/5. ನಮ್ಗೆ ಆಲ್ರೆಡಿ ಪಿ ರೆಡ್ ಎಸ್ದು ವ್ಯಾಲ್ಯೂ 3 ಡಿವೈಡೆಡ್ ಬೈ 5 ಬಂತು. ಪಿ ಎಸ್ ಯುದು ಎಸ್ ಯು ವಿ ಎಸ್ದು ವ್ಯಾಲ್ಯೂ ನಮಗೇನಿದೆ? 1 ಡಿವೈಡೆಡ್ ಬೈ 5 ಇದೆ. ನೆಕ್ಸ್ಟ್ ಬಂದು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ಪಿ ಒಂದು ವ್ಯಾಲ್ಯೂ ಮುಗೀತು, ಸೆಕೆಂಡ್ ವ್ಯಾಲ್ಯೂ ಮುಗೀತು. ನೆಕ್ಸ್ಟ್ ಬಂದು ಇವಾಗ ರೆಡ್ ಎಸ್ ಆಯಿತು, ಎಸ್ ಯು ವಿ ಆಯಿತು. ನೆಕ್ಸ್ಟು ಡೊಮೆಸ್ಟಿಕ್ ತೊಗೋಬೇಕು. ಡೊಮೆಸ್ಟಿಕ್ಗೆ ಎಸ್ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಬೇಕು. ಪಿ ಎ ಡಿವೈಡೆಡ್ ಬೈ ಇ, ಪಿ ಬಿ ಡಿವೈಡೆಡ್ ಬೈ ಎ, ಪಿ ಎ, ಪಿ ಬಿ. ಇಲ್ಲಿ ಡೊಮೆಸ್ಟಿಕ್ ತೊಗೊಳ್ಳಿ ಮತ್ತು ಎಸ್ ತೊಗೊಳ್ಳಿ. ಪಿ ಡೊಮೆಸ್ಟಿಕ್ ಡಿವೈಡೆಡ್ ಬೈ ಎಸ್, ಪಿ ಎಸ್ ಡಿವೈಡೆಡ್ ಬೈ ಡೊಮೆಸ್ಟಿಕ್, ಪಿ ಡೊಮೆಸ್ಟಿಕ್, ಪಿ ಎಸ್. ನೆಕ್ಸ್ಟ್ ಬಂದು ನೋಡಿ,
ಡೊಮೆಸ್ಟಿಕ್ ಎಷ್ಟಿದೆ ನೋಡಿ, 1 2 3 4 5 ಡೊಮೆಸ್ಟಿಕ್ ಇದೆ. ಆ 5 ಡೊಮೆಸ್ಟಿಕ್ಕಲ್ಲಿ ಎಸ್ ಎಷ್ಟಿದೆ, 1 2 1 2 ಡೊಮೆಸ್ಟಿಕ್ ಇದೆ, 2 ಎಸ್ ಇದೆ ಡೊಮೆಸ್ಟಿಕ್ಕಲ್ಲಿ ನೋಡಿ, ಒಂದಿಲ್ಲ ಇಲ್ಲ 1 2 ಡೊಮೆಸ್ಟಿಕ್ ಇದೆ. ಓಕೆನಾ, ಎಸ್ ಇದೆ. ನೆಕ್ಸ್ಟು ಪಿ ಡೊಮೆಸ್ಟಿಕ್ ಬಂದು ಈ ಇದರಲ್ಲಿ ವ್ಯಾಲ್ಯೂಸ್ ಎಷ್ಟಿದೆ, 10 ವ್ಯಾಲ್ಯೂಸ್ ಇದೆ. 10 ವ್ಯಾಲ್ಯೂಸಲ್ಲಿ ಡೊಮೆಸ್ಟಿಕ್ಕು ಎಷ್ಟಿದೆ, 1 2 3 4 5. ಓಕೆನಾ, ಆಲ್ರೆಡಿ ಗೊತ್ತಿದ್ದಂಗೆ ನಮಗೆ ಎಸ್ಸು ಇದೇನಿದೆ ನಮ್ಗೆ ಆಲ್ರೆಡಿ ಗೊತ್ತು, 5/10. 10 ವ್ಯಾಲ್ಯೂಲಿ 5 ಎಸ್ ಇದೆ. ಇದು ಹೋದರೆ ನಮಗೆ 2/5 ಸಿಗುತ್ತೆ. ಅಂದರೆ ಪಿ ಡೊಮೆಸ್ಟಿಕ್ಕು ಎಸ್ ಈಸ್ ಈಕ್ವಲ್ ಟು 2/5. ನಮಗೆ ಇದರಲ್ಲಿ ಏನಿದೆ, 3 ವ್ಯಾಲ್ಯೂ ಸಿಕ್ತು. ಈ 3 ವ್ಯಾಲ್ಯೂ ಸಿಕ್ಕಾದ್ಮೇಲೆ ಈ 3 ವ್ಯಾಲ್ಯೂನ ಸೇರಿಸಿ ನಾವು ಒಂದು ಪರ್ಟಿಕ್ಯುಲರಾಗಿ ಒಂದು ಫೈನಲ್ ವ್ಯಾಲ್ಯೂ ತೆಗಿತೀವಿ. ಅದು ಯಾವ ರೀತಿ ಅಂತ ಅಂದರೆ, ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡು ರೆಡ್ಡು ಬಂದಿರೋ ವ್ಯಾಲ್ಯೂ ಮತ್ತು ಎಸ್ ಯು ವಿ ಬಂದಿರೋ ವ್ಯಾಲ್ಯೂ ಮತ್ತು ಡೊಮೆಸ್ಟಿಕಲ್ಲಿ ಬಂದಿರೋ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ನೋಡಿ, ರೆಡ್ ವ್ಯಾಲ್ಯೂ ಎಷ್ಟು ಬಂದಿದೆ, ನೋಡಿ, ರೆಡ್ದು ವ್ಯಾಲ್ಯೂ ಬಂದು 3/5, ಎಸ್ ಯು ವಿದು ವ್ಯಾಲ್ಯೂ ಬಂದು 1/5, ಡೊಮೆಸ್ಟಿಕ್ದು ವ್ಯಾಲ್ಯೂ ಬಂದು 2/5. ಇದನ್ನು ನಾವು ಇಂಟು ಮಾಡಿದಾಗ ನೋಡಿ, 3/5 1/5 2/5. ಇದು ಮಾಡಿದಾಗ ನಮಗೆ ಈ ಥರ ಒಂದು ವ್ಯಾಲ್ಯೂ ಸಿಗುತ್ತೆ. ಅದನ್ನು ನಾವು ನಂಬರ್ಸ್ಗೆ ಫ್ಲೋಟ್ ನಂಬರ್ಸ್ ಕನ್ವರ್ಟ್ ಮಾಡಿದ್ರೆ 0.048 ಸಿಗುತ್ತೆ. ಅಂದರೆ ರೆಡ್ ಎಸ್ ಯು ವಿ ಡೊಮೆಸ್ಟಿಕ್ ಎಸ್ ಅಂತ ಪ್ರಿಡಿಕ್ಟ್ ಮಾಡಿದ್ದೀವಲ್ಲ, ಅದ್ರ ವ್ಯಾಲ್ಯೂ ಬಂದು 0.48. ಅದೇ ರೀತಿ ನಾವು ರೆಡ್ಡು ಎಸ್ ಯು ವಿ ಡೊಮೆಸ್ಟಿಕ್ಗೆ ಕಂಡುಹಿಡಿಯಬೇಕು, ನೋ ಅಂತ ಹಾಕ್ಕೊಂಡು ಪ್ರಿಡಿಕ್ಟ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು, ಇದ್ರದ್ದು ಮುಗೀತು, ಎಸ್ದು ಮುಗೀತು. ಇವಾಗ ರೆಡ್ ಡೊಮೆಸ್ಟಿಕ್ ಎಸ್ ಯು ವಿ ಇದ್ರದ್ದು ನೋ ಅಂತ ಪ್ರಿಡಿಕ್ಟ್ ಮಾಡಬೇಕು. ಏನು ಫಾರ್ಮುಲಾ, ಇವಾಗ ನಾವು ರೆಡ್ ಕಂಡುಹಿಡಿತಾ ಇದ್ದೀವಿ. ರೆಡ್ಗೆ ಏನು ಫಾರ್ಮುಲಾ, P/A/B ಈಸ್ ಈಕ್ವಲ್ ಟು PB/A PA/P ಇಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ ರೆಡ್ ಆಗುತ್ತೆ, ಬಿ ವ್ಯಾಲ್ಯೂ ಬಂದು ನೋ ಆಗುತ್ತೆ. ಓಕೆನಾ, ಎ ವ್ಯಾಲ್ಯೂ ಬಂದು ರೆಡ್ ಡಿವೈಡ್ ಬೈ ನೋ, ಪಿ ನೋ ಡಿವೈಡ್ ಬೈ ರೆಡ್, ಪಿ ರೆಡ್, ಪಿ ನೋ. ಇಷ್ಟೇ, ಜಸ್ಟ್ ಓಸತಿ ಸಿಂಪಲ್ಲಾಗಿ ಮಾಡೋದ್ರಲ್ಲ ಅದೇ ರೀತಿ ಮಾಡೋದು ಅಷ್ಟೇ. ಇಲ್ಲಿ ನೋಡಿ, ರೆಡ್ ಎಷ್ಟಿದೆ ನೋಡಿ, 1 2 3 4 5 ರೆಡ್ ಇದೆ. ರೆಡ್ಡಲ್ಲಿ ನೋ ಎಷ್ಟಿದೆ, 5 ರೆಡ್ ಇದೆ. ಆ ರೆಡ್ಡಲ್ಲಿ ನೋ ಎಷ್ಟಿದೆ ನೋಡಿ, 1 2 ನೋ ಇದೆ. ನೆಕ್ಸ್ಟ್ ಬಂದು ಅಂದರೆ ರೆಡ್ ಎಷ್ಟಿದೆ ನೋಡಿ, ಆಲ್ರೆಡಿ ಹೇಳಿದಂಗೆ ನಾವು ರೆಡ್ಡು 5 ಇದೆ. ಎಷ್ಟು ವ್ಯಾಲ್ಯೂ ಇದೆ ಟೋಟಲ್ಲು, 10 ವ್ಯಾಲ್ಯೂ ಇದೆ. ಸಾರಿ, 5 ಏನು ರೆಡ್ ವ್ಯಾಲ್ಯೂ ಏನಿದೆ ಅದನ್ನು ಮೇಲ್ಗಡೆ ಬರ್ಕೊಳ್ಳಿ, ಟೋಟಲ್ ವ್ಯಾಲ್ಯೂ ಏನಿದೆ ಅದನ್ನು ಕೆಳಗಡೆ ಬರ್ಕೊಳ್ಳಿ. ನೆಕ್ಸ್ಟು ಅದೇ ರೀತಿ 10 ವ್ಯಾಲ್ಯೂ ಇದೆ. 10 ವ್ಯಾಲ್ಯೂ ನೋ ಎಷ್ಟಿದೆ, 1 2 3 4 5 ಇದೆ. 5 ಕ್ಯಾನ್ಸಲ್ ಆಗುತ್ತೆ. ಪಿ ರೆಡ್ ಡಿವೈಡ್ ಬೈ ನೋದು ಆನ್ಸರ್ ಬಂದು 2/5 ಬರುತ್ತೆ. ಓಕೆನಾ, ನೆಕ್ಸ್ಟು ಅದೇ ರೀತಿ ರೆಡ್ಡಿದ್ದು ಕಂಡುಹಿಡಿದಾಯಿತು, ಎಸ್ ಯು ವಿದು ಕಂಡುಹಿಡಿಬೇಕು. ಎಸ್ ಯು ವಿದು ಕಂಡುಹಿಡಿಬೇಕು. ಎ ಯಾವಾಗ ಎಸ್ ಯು ವಿ ಆಗುತ್ತೆ, ಬಿ ಯಾವಾಗ ನೋ ಆಗುತ್ತೆ. ಪಿ A/B is equal to B/A PA PB is equal to
PSUV divided by no, no divided by SUV, PSUV, P no. ಇವಾಗ ನೋಡಿ ಎಸ್ ಯು ವಿ ಎಷ್ಟಿದೆ ನೋಡಿ, 1 2 3 4 ಎಸ್ ಯು ವಿ ಇದೆ, 1 2 3 4 ಎಸ್ ಯು ವಿ ಇದೆ. ಆ 4ರಲ್ಲಿ ನೋ ಎಷ್ಟಿದೆ, 1 2 3 ನೋ ಇದೆ. ನೆಕ್ಸ್ಟ್ ಬಂತು ಅಂದರೆ ಪಿ ಎಸ್ ಯು ವಿ ಎಷ್ಟಿದೆ ನೋಡಿ, 1 2 3 4 10ನಲ್ಲಿ 4 ಎಸ್ ಯು ವಿ ಆಗಿದೆ. ನೆಕ್ಸ್ಟು ನೋ ಬಂತು ಅಂದರೆ ಆಲ್ರೆಡಿ ನಾವು ಪ್ರೀವಿಯಸಲ್ಲೇ ನೋಡಿದಂಗೆ 5 ಡಿವೈಡ್ ಬೈ 10 ಅಂದರೆ 10 ವ್ಯಾಲ್ಯೂಸಲ್ಲಿ 5 ನೋ ಇದೆ. ಬೇಕಾದ್ರೆ ನೆಕ್ಸ್ಟು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 3 divided by 4 divided by 10 divided by 5 divided by 10. 3 by 5 ಬರುತ್ತೆ, 3 by 5 ಬರುತ್ತೆ. PSUV divided by no is equal to 3 by 5 ಅಂತು. ಅದೇ ರೀತಿ ನೀವು P ಡೊಮೆಸ್ಟಿಕ್ ಫೈಂಡ್ ಔಟ್ ಮಾಡಿ. ಡೊಮೆಸ್ಟಿಕ್ is equal to no, P no domestic, P domestic, P no, P ತೆಗೆದಾಕೋರು ಪ್ರಾಬ್ಲಮ್ ಇಲ್ಲ. ಡೊಮೆಸ್ಟಿಕ್ ಎಷ್ಟಿದೆ ನೋಡಿ, 1 2 3 4 5 ಡೊಮೆಸ್ಟಿಕ್ ಇದೆ. ಅದರಲ್ಲಿ ನೋ ಎಷ್ಟಿದೆ ಡೊಮೆಸ್ಟಿಕಲ್ಲಿ, 1 2 3 ನೋ ಇದೆ. ನೆಕ್ಸ್ಟು ಡೊಮೆಸ್ಟಿಕ್ ಎಷ್ಟಿದೆ, 5 ಔಟ್ ಆಫ್ 10ನಲ್ಲಿ 5 ಡೊಮೆಸ್ಟಿಕ್ ಆಗಿದೆ. ಇದರಲ್ಲೂ ನಮ್ಗೆ ಆಲ್ರೆಡಿ ಗೊತ್ತು 10 divided by 5, ಇದು ಕ್ಯಾನ್ಸಲ್ ಆಗುತ್ತೆ, 3 by 5 ಅಂತಂದರೆ ಪಿ ಡೊಮೆಸ್ಟಿಕ್ ಬಂದು ನೋ ಬಂದು 3 by 5. ನಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಪರ್ಟಿಕ್ಯುಲರಾಗಿ ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಯಾವ ಥರ, ಎಕ್ಸ್ ಈಸ್ ಈಕ್ವಲ್ ಟು ರೆಡ್ ಇಂಟು ಎಸ್ ಯು ವಿ ಇಂಟು ಡೊಮೆಸ್ಟಿಕ್. ಓಕೆನಾ. ಎಕ್ಸ್ ಈಸ್ ಈಕ್ವಲ್ ಟು ರೆಡ್ ವ್ಯಾಲ್ಯೂ ಏನು, ರೆಡ್ ವ್ಯಾಲ್ಯೂ ಏನು ಬಂದಿದೆ, 2 by 5 ಬಂದಿದೆ, 2 by 5. ನೆಕ್ಸ್ಟು ಎಸ್ ಯು ವಿ ವ್ಯಾಲ್ಯೂ ಏನು ಬಂದಿದೆ, 3 by 5. ನೆಕ್ಸ್ಟು ಡೊಮೆಸ್ಟಿಕ್ ವ್ಯಾಲ್ಯೂ ಏನು ಬಂದಿದೆ, 3 by 5. ಆನ್ಸರ್ ಬಂದು 2 divided by 5 3 divided by 5 3 divided by 5 0.11144. ಓಕೆನಾ. ಇದ್ರದ್ದು ನೋದು ಇದು. ಪ್ರೀವಿಯಸ್ಲಿ ಎಸ್ದು ಎಷ್ಟು ಬಂದಿದೆ ನೋಡಿ, ಎಸ್ದು ಬಂದು ಮತ್ತು ನೋದು ನೋಡಿ, ಎಸ್ದು ಬಂದು 0.048 ಬಂದಿದೆ, ನೋದು ಬಂದು 0.144 ಬಂದಿದೆ. ಇದರಲ್ಲಿ ಯಾವುದು ಎಷ್ಟು ನಂಬರು, ನೋ ಎಷ್ಟು ನಂಬರು. ಆದ್ದರಿಂದ ಕಾರು ಸ್ಟೋಲನ್ ಆಗಿಲ್ಲ. ಓಕೆ, ಕಾರ್ ನಾಟ್ ಸ್ಟೋಲನ್. ಇದ್ರದ್ದು ಎಷ್ಟು ವ್ಯಾಲ್ಯೂ ಬಂದಿರೋದ್ರಿಂದ ಕಾರ್ ನಾಟ್ ಸ್ಟೋಲನ್ ಅಂತ ಬರೆದ್ಬಿಟ್ಟು ಹಿಂಗೊಂದು 2 ಗೀಟ್ ಹಾಕಿದ್ರೆ ಬಾಕ್ಸ್ ಹಾಕಿದ್ರೆ ಇದೇ ನಿಮ್ಮದು ಲಾಸ್ಟ್ ಫೈನಲ್ ಆನ್ಸರು.